ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಒಂದು ಕಾಲ ಇತ್ತು, ಭಾರತ ತನ್ನ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಗಳಿಗಾಗಿ ಯಾರ್ಯಾರ ಜೊತೆ ಒಪ್ಪಂದ ಮಾಡ್ಕೋಬೇಕು ಅಂತ ನೋಡ್ತಾ ಇತ್ತು. ಅವತ್ತಿಗೆ ಪಾಕಿಸ್ತಾನ ಅಮೆರಿಕಾದ ತೊಡೆ ಮೇಲೆ ಕೂತಿತ್ತು. ಹೀಗಾಗಿ ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳು ಉತ್ಸುಕತೆಯನ್ನು ತೋರ್ತಾ ಇದ್ವು. ಅಂಥ ಸಂದರ್ಭದಲ್ಲಿ ಭಾರತದ ಜೊತೆ ಅಣುಸ್ಥಾವರಗಳ ಸ್ಥಾಪನೆಗೆ ನಿಂತಿದ್ದು ರಷ್ಯಾ. ಅದಾದ ಮೇಲೆ ಭಾರತದ ಮಹತ್ವ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡ ಅಮೆರಿಕ UPA ಸರ್ಕಾರದ ಅವಧಿಯಲ್ಲಿ ಭಾರತದ ಜೊತೆ ಅಣು ಒಪ್ಪಂದ ಮಾಡ್ಕೊಳ್ಳೋದಕ್ಕೆ ಮುಂದಾಯಿತು. ಅದು ಈಗ ಇತಿಹಾಸ. ಆದರೆ ಈಗ ಅದೆಲ್ಲವೂ ಯಾಕೆ ನೆನಪಾಗ್ತಾ ಇದೆ ಅಂದರೆ, ಅರಬ್ ಜಗತ್ತಿನ ಮೊದಲ ಅಣು ವಿದ್ಯುತ್ ಸ್ಥಾವರದ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಭಾರತ ಮತ್ತು UAEಗಳ ನಡುವೆ ಒಂದು ಅಣು ಸಹಕಾರ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಅರಬ್ ಎಮಿರೇಟ್ಸ್ನ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರ ಭಾರತದ ಭೇಟಿಯ ಸಂದರ್ಭದಲ್ಲಿ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ NPCIL ಮತ್ತು ENEC ಅಂದರೆ ಎಮಿರೇಟ್ಸ್ ನ್ಯೂಕ್ಲಿಯರ್ ಎನರ್ಜಿ ಕಾರ್ಪೊರೇಷನ್ ನಡುವೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಬಾರಾಕಾಹ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನ ಆಪರೇಷನ್ಸ್ ಮತ್ತು ಮೇಂಟೆನೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿವೆ. ಗೆಳೆಯರೆ, ಬಾರಾಕಾಹ್ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಇಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಂದು ಪರಮಾಣು ಇಂಧನ ಘಟಕವನ್ನು ಸ್ಥಾಪನೆ ಮಾಡಿದೆ. ಇದು ಅರಬ್ ಜಗತ್ತಲ್ಲಿ ಸ್ಥಾಪನೆಯಾದ ಮೊದಲ ಅಣು ಇಂಧನ ಘಟಕ. ಅಫ್ಕೋರ್ಸ್ ಅರಬ್ ನೆಲದಲ್ಲಿ ಸಾಕಷ್ಟು ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಎಲ್ಲ ಸಿಗುತ್ತೆ. ಇವರ ಬಳಿ ಗ್ಯಾಸ್ ಖರೀದಿ ಮಾಡಿ ಇವರ ತೈಲವನ್ನು ಬಳಸಿ ನಾನಾ ದೇಶಗಳು ಇಂಧನವನ್ನು ಉತ್ಪಾದನೆ ಮಾಡ್ಕೋತಾ ಇವೆ. ಹೀಗಿರುವಾಗ ಅರಬ್ ನೆಲ ನ್ಯೂಕ್ಲಿಯರ್ ಪವರ್ ಕಡೆಗೆ ಯಾಕೆ ಮುಖ ಮಾಡ್ತಾ ಇದೆ ಅಂತ ನಿಮಗೆ ಅನ್ನಿಸಬಹುದು. ಇವತ್ತು ಇಡೀ ಜಗತ್ತು ಗ್ಲೋಬಲ್ ವಾರ್ಮಿಂಗ್ ಅನ್ನು ನಿಯಂತ್ರಿಸುವ ನಿಟ್ಟಲ್ಲಿ ತಮ್ಮ ಕೈಲಾದ ಸಹಾಯ ಮಾಡೋದಕ್ಕೆ ಮುಂದಾಗ್ತಾ ಇವೆ. ಆ ನಿಟ್ಟಲ್ಲಿ 2050ರ ಹೊತ್ತಿಗೆ ತನ್ನ ದೇಶವನ್ನು ಝೀರೋ ಕಾರ್ಬನ್ ಎಮಿಷನ್ ಕಂಟ್ರಿಯನ್ನಾಗಿ ಮಾಡುವ ನಿಟ್ಟಲ್ಲಿ UAE ಕೂಡ ಹೆಜ್ಜೆ ಹಾಕ್ತಾ ಇದೆ. ಅದರ ಭಾಗವಾಗಿ ಅವರು ಪುನರ್ನವೀಕರಿಸಬಹುದಾದ ಇಂಧನಗಳ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿ ಇಡೀ ಅರಬ್ ನೆಲದ ಮೊದಲ ಅಣುಸ್ಥಾವರ ನಿರ್ಮಾಣ ಆಗಿದೆ. ಈ ಬಾರಾಕಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಬೇಕಾಗುವ ಒಟ್ಟು ವಿದ್ಯುತ್ನ ಪೈಕಿ 25% ಪೂರೈಕೆ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗ ಈ ಪವರ್ ಪ್ಲಾಂಟ್ಗೆ ಬೇಕಾದ ಇಂಧನ ಸರಬರಾಜಿಗೆ ಹಾಗೂ ಅದರ ನಿರ್ವಹಣೆಗೆ ಅರಬ್ ದೇಶ ಪಾಲುದಾರಿಕೆಯನ್ನು ಹುಡುಕ್ತಾ ಇದೆ ಮತ್ತು ಅದಕ್ಕಾಗಿ ಅವರು ಆಯ್ಕೆ ಮಾಡಿಕೊಂಡಿರೋದು ಭಾರತವನ್ನು. ಗೆಳೆಯರೆ, ನ್ಯೂಕ್ಲಿಯರ್ ಇಂಧನ ಅಂದ ಕೂಡಲೇ ರಷ್ಯಾ, ಚೈನಾ ಅಥವಾ ಯುರೋಪ್ ದೇಶಗಳ ಸಹಾಯವನ್ನು ಅವರು ಬಯಸಬಹುದಿತ್ತು. ರಷ್ಯಾ ಹಾಗೂ ಯುರೋಪಿಯನ್ ದೇಶಗಳಿಗೆ ಈ ಕ್ಷೇತ್ರದಲ್ಲಿ ಅನುಭವ ಹೆಚ್ಚಿದೆ. ಆಸ್ಟ್ರೇಲಿಯಾದಲ್ಲಿ ಕೂಡ ಸಾಕಷ್ಟು ಪ್ರಮಾಣದ ಅಣು ಇಂಧನ ಸಿಗುತ್ತೆ. ಚೈನಾ ಇಂಥ ಯಾವ ಅವಕಾಶ ಸಿಕ್ಕರೂ ಕೂಡ ಅದನ್ನು ಬಡಿದು ಬಾಯಿಗೆ ಹಾಕ್ಕೋಬೇಕು ಅಂದ್ಕೊಳ್ಳುತ್ತೆ ಮತ್ತು ಯಾವುದೇ ನೆಪದಲ್ಲಿ ಜಗತ್ತಿನ ನಾನಾ ದೇಶಗಳಲ್ಲಿ ತನ್ನ ಅಸ್ತಿತ್ವವನ್ನು ಸ್ಥಾಪನೆ ಮಾಡಬೇಕು ಅಂತ ಚೈನಾ ಬಯಸುತ್ತೆ. ಇಷ್ಟಾದರೂ ಇಲ್ಲಿ ಅರಬ್ ಎಮಿರೇಟ್ಸ್ ಆಯ್ಕೆ ಮಾಡಿಕೊಳ್ತಾ ಇರೋದು ಭಾರತವನ್ನು. ಅದಕ್ಕೆ 2 ಕಾರಣಗಳಿವೆ. ಒಂದು, ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಳೆದ 2 ದಶಕಗಳ ಅವಧಿಯಲ್ಲಿ ಭಾರತ ಹಾಗೂ ಅರಬ್ ಎಮಿರೇಟ್ಸ್ ನಡುವೆ ಗಟ್ಟಿಯಾಗಿರುವ ಸಂಬಂಧಗಳು ಒಂದಾದರೆ, ಎರಡನೆಯದ್ದು ಸದ್ಯಕ್ಕೆ ರಷ್ಯಾ ಜೊತೆ ಯಾವುದೇ ಸಂಬಂಧಗಳನ್ನು ಇಟ್ಟುಕೊಳ್ಳೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ. ಈ ಅರಬರಿದ್ದಾರೆ ನೋಡಿ, ಇವರು ಮೂಲತಃ ವ್ಯಾಪಾರಿಗಳು. ಯಾರನ್ನೂ ಅಷ್ಟು ಸುಲಭವಾಗಿ ನಂಬೋ ಜನ ಅಲ್ಲ. ಲಾಭದ ಬಗ್ಗೆ ಹೆಚ್ಚು ಗಮನ ಕೊಡೋ ಜನ ಇವರು. ಅಲ್ಲಿ ಸಮೃದ್ಧ ತೈಲ ಇದೆ. ಹಣಕಾಸಿನ ವಿಷಯದಲ್ಲಿ ಅರಬ್ ದೇಶಗಳು ಜಗತ್ತಿನ ಅತ್ಯಂತ ಶ್ರೀಮಂತ ದೇಶಗಳು ಅನ್ನಿಸ್ಕೊಳ್ತವೆ. ಆದರೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅಲ್ಲಿ ಡಿಪೆಂಡೆನ್ಸಿ ಇದೆ. ಅವರು ಅಮೆರಿಕಾದ ಮೇಲೆ ಸಿಕ್ಕಾಪಟ್ಟೆ ಆಧಾರ ಪಟ್ಟಿದ್ದಾರೆ. ಅಮೆರಿಕಾದ ವಿರೋಧ ಕಟ್ಟಿಕೊಳ್ಳೋ ಸ್ಥಿತಿಯಲ್ಲಿ ಅರಬ್ ಜಗತ್ತಿಲ್ಲ. ಹಾಗೆ ವ್ಯಾಪಾರಿಗಳು ನೋಡಿ, ಹೀಗಾಗಿ ಚೈನಾದ ಜೊತೆಗೆ ರಷ್ಯಾದ ಜೊತೆಗೆ ಕೂಡ ಅರಬ್ ಜಗತ್ತು ಉತ್ತಮ ಸಂಬಂಧಗಳನ್ನು ಹೊಂದಿದೆ. ಆದರೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ, ರಷ್ಯಾದ ಮೇಲೆ ನಿರ್ಬಂಧಗಳಿರುವ ಕಾರಣದಿಂದ ಮತ್ತು ರಷ್ಯಾ ಯುಕ್ರೇನ್ ಜೊತೆಗಿನ ಯುದ್ಧದಲ್ಲಿ ಮುಳುಗಿ ಹೋಗಿರುವ ಕಾರಣದಿಂದಾಗಿ ಅವರು ಅಣು ವಿದ್ಯುತ್ ಸ್ಥಾವರಗಳಿಗೆ ಸಂಬಂಧಿಸಿದಂತೆ ಏನನ್ನು ರಷ್ಯಾದಿಂದ ತರಿಸಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಅದಕ್ಕೆ ನಿರ್ಬಂಧಗಳು ಕಾರಣ. ಇನ್ನು ರಷ್ಯಾನಿಗೆ ನಂಬಿಕೆ ಹೋದರೆ ಆಗಬೇಕಾದ ಕೆಲಸ ಆಗಬೇಕಾದ ಸಮಯಕ್ಕೆ ಆಗೇ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇಲ್ಲ. ಹೀಗಾಗಿ UAE ತನ್ನ ಅತ್ಯಂತ ನಂಬಿಕೆಯ ಮಿತ್ರ ಭಾರತದ ಸಹಾಯವನ್ನು ಪಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಗೆಳೆಯರೆ, ಇವತ್ತು ಭಾರತದಲ್ಲಿನ NDA ಸರ್ಕಾರವನ್ನು ಭಾರತದ ಒಳಗಿನ ಕೆಲವರು ಮುಸ್ಲಿಂ ದ್ವೇಷಿ ಅಂತ ದೂಷಿಸ್ತಾ ಇರಬಹುದು. ಇನ್ನೊಂದಷ್ಟು ಜನ ವಿದೇಶಗಳಿಗೆ ಹೋಗಿ ಅಲ್ಲಿ ಕೂಡ ಇದೇ ಮಾತನ್ನು ಹೇಳ್ತಾ ಬರ್ತಾ ಇರಬಹುದು. ಆದರೆ ಜಗತ್ತಿನ ಅತ್ಯಂತ ಪ್ರಭಾವಿ ಇಸ್ಲಾಮಿಕ್ ದೇಶಗಳ ಜೊತೆ ಭಾರತದ ಸಂಬಂಧಗಳು ತುಂಬ ಗಟ್ಟಿಯಾಗಿದ್ದು ಮೋದಿ ನೇತೃತ್ವದ NDA ಸರ್ಕಾರದ ಕಾಲಾವಧಿಯಲ್ಲಿ ಅನ್ನೋದನ್ನು ಇಲ್ಲಿ ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಭಾರತ ತೈಲಕ್ಕಾಗಿ ಈ ಹಿಂದೆ ಕೂಡ ಅರಬ್ ದೇಶಗಳ ಮೇಲೆ ಆಧಾರ ಪಟ್ಟಿತ್ತು ನಿಜ. ಆದರೆ ನಮಗೆ ತೈಲ ಬೇಕು ಅನ್ನೋದು ಎಷ್ಟು ನಿಜಾನೋ ಅವರಿಗೆ ಖರೀದಿದಾರರು ಬೇಕು ಅನ್ನೋದು ಕೂಡ ಅಷ್ಟೇ ನಿಜ. ಇಲ್ಲಿ ಪರಸ್ಪರರ ಅವಲಂಬನೆಯನ್ನು ಅರ್ಥ ಮಾಡಿಸಿ ವ್ಯಾಪಾರ ಸಂಬಂಧಗಳು ದ್ವಿಪಕ್ಷೀಯವಾಗೋ ಹಾಗೆ ನೋಡಿಕೊಂಡು ಭಾರತದ ದೃಷ್ಟಿಯಿಂದ ಅವು ಲಾಭದಾಯಕವಾಗಿ ಪರಿವರ್ತನೆಗೊಂಡಿದ್ದು ಕಳೆದ 10 ವರ್ಷಗಳ ಅವಧಿಯಲ್ಲಿ.
ಈ ಅರಬ್ ಎಮಿರೇಟ್ಸ್ ಇದೆ ನೋಡಿ, ಇದು 1971 ಡಿಸೆಂಬರ್ ತಿಂಗಳಲ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳುತ್ತೆ. ಆನಂತರ 1972ರಲ್ಲಿ UAE ಭಾರತದಲ್ಲಿ ತನ್ನ ರಾಯಭಾರ ಕಚೇರಿಯನ್ನು ತೆರೆದ್ರೆ, ಅದಾದ ಮರು ವರ್ಷ ಅಂದರೆ 1973ರಲ್ಲಿ ಭಾರತೀಯ ರಾಯಭಾರ ಕಚೇರಿಯನ್ನು ಅಬುದಾಬಿಯಲ್ಲಿ ತೆರೆಯಲಾಯಿತು ಅಷ್ಟೇ. ಆನಂತರ ಎರಡೂ ದೇಶಗಳ ನಡುವಿನ ಸಂಬಂಧ ಅಲ್ಲಿಂದ ತುಂಬ ಮುಂದಕ್ಕೇನೂ ಹೋಗಲಿಲ್ಲ. ಭಾರತ ಅಲ್ಲಿಂದ ತೈಲ ಖರೀದಿ ಮಾಡ್ತಾ ಇತ್ತು. 1970ರ ದಶಕದಲ್ಲಿ ಭಾರತ ಹಾಗೂ UAE ನಡುವಿನ ವ್ಯಾಪಾರ $180 ಮಿಲಿಯನ್ ಮುಂದೆ 2015ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಎಮಿರೇಟ್ಸ್ ಪ್ರವಾಸವನ್ನು ಕೈಗೊಂಡರು. ಅದು ಸುಮಾರು 34 ವರ್ಷಗಳಲ್ಲಿ ಭಾರತದ ಪ್ರಧಾನಿಯ ಮೊದಲ ಎಮಿರೇಟ್ಸ್ ಭೇಟಿ ಅನ್ನಿಸ್ಕೊಳ್ತು. ಅದಾದ 8 ವರ್ಷಗಳ ಅವಧಿಯಲ್ಲಿ ಮೋದಿ 5 ಬಾರಿ ಎಮಿರೇಟ್ಸ್ಗೆ ಹೋದರು. ಹಾಗೆ ಎಮಿರೇಟ್ಸ್ನ ರಾಜ ಹಾಗೂ ಪ್ರಧಾನಿ ಕೂಡ ಸಾಕಷ್ಟು ಬಾರಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದು ಆಯಿತು. 1970ರ ದಶಕದಲ್ಲಿ $180 ಮಿಲಿಯನ್ ಇತ್ತಲ್ಲ ವ್ಯಾಪಾರ ವಹಿವಾಟು, ಅದು 2022-23ರಲ್ಲಿ $85 ಬಿಲಿಯನ್ ಅನ್ನು ತಲುಪಿತು. ಅಷ್ಟೇ ಅಲ್ಲ, 2022-23ರಲ್ಲಿ ಚೀನಾ ಮತ್ತು ಅಮೆರಿಕಾದ ನಂತರ ಭಾರತದ 3ನೇ ಅತಿದೊಡ್ಡ ವ್ಯಾಪಾರ ಪಾಲುದಾರ ಅನ್ನಿಸ್ಕೊಂಡಿದ್ದು UAE. ಹಾಗೆ UAE ಭಾರತದ 2ನೇ ಅತಿದೊಡ್ಡ ರಫ್ತು ತಾಣ ಅಂತಲೂ ಅನ್ನಿಸ್ಕೊಳ್ತು. 2022-23ರ ಸಾಲಲ್ಲಿ ಸುಮಾರು $31.61 ಬಿಲಿಯನ್ ಮೊತ್ತದ ವಸ್ತುಗಳನ್ನು ಭಾರತ UAEಗೆ ರಫ್ತು ಕೂಡ ಮಾಡ್ತು. ನಾವು ಇಲ್ಲಿಂದ ಸಂಸ್ಕರಿಸಿದ ಪೆಟ್ರೋಲಿಯಂ ಉತ್ಪನ್ನಗಳನ್ನು, ಅಮೂಲ್ಯ ಲೋಹಗಳು, ಕಲ್ಲುಗಳು, ರತ್ನಗಳು ಮತ್ತು ಆಭರಣಗಳನ್ನು, ಖನಿಜಗಳನ್ನು, ಧಾನ್ಯಗಳನ್ನು, ಸಕ್ಕರೆಯನ್ನು, ಹಣ್ಣು ಮತ್ತು ತರಕಾರಿಗಳನ್ನು, ಚಹಾ, ಮಾಂಸ ಮತ್ತು ಸಮುದ್ರದ ಆಹಾರವನ್ನು, ಜವಳಿ ಉತ್ಪನ್ನಗಳನ್ನು, ಇಂಜಿನಿಯರಿಂಗ್ ಮತ್ತು ಯಂತ್ರೋಪಕರಣಗಳನ್ನು, ಒಂದಷ್ಟು ರಾಸಾಯನಿಕಗಳನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ರಫ್ತು ಮಾಡ್ತಾ ಇದ್ದೀವಿ. ಹಾಗೆ ಅಲ್ಲಿಂದ ಪೆಟ್ರೋಲಿಯಂ ಉತ್ಪನ್ನಗಳು, ಅಮೂಲ್ಯ ಲೋಹಗಳು, ಕಲ್ಲುಗಳು, ರತ್ನಗಳು ಮತ್ತು ಆಭರಣಗಳು, ಖನಿಜಗಳು, ರಾಸಾಯನಿಕ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ತಾ ಇದ್ದೀವಿ. UAE ಭಾರತಕ್ಕೆ ಕಚ್ಚಾ ತೈಲವನ್ನು ಆಮದು ಮಾಡುವ 4ನೇ ಅತಿದೊಡ್ಡ ಆಮದುದಾರ ದೇಶ ಅನ್ನಿಸ್ಕೊಳ್ಳುತ್ತೆ. ಭಾರತಕ್ಕೆ ಬೇಕಾದ LNG ಮತ್ತು LPGಯನ್ನು ಆಮದು ಮಾಡುವ 2ನೇ ಅತಿದೊಡ್ಡ ಮೂಲ UAE ಅನ್ನಿಸ್ಕೊಳ್ತಾ ಇದೆ. ಇಲ್ಲಿ LNG ಮತ್ತು ಪೆಟ್ರೋಲಿಯಂ ಅಂದಾಗ ನಿಮಗೆ ಇನ್ನೂ ಒಂದು ವಿಷಯನೂ ಕೂಡ ಹೇಳಬೇಕು. ಈ UAE ಯುವರಾಜನ ಭೇಟಿಯ ಸಂದರ್ಭದಲ್ಲಿ ಭಾರತ ಹಾಗೂ UAE ನಡುವೆ ನ್ಯಾಚುರಲ್ ಗ್ಯಾಸ್ಗೆ ಸಂಬಂಧಪಟ್ಟ ಹಾಗೆ ಕೂಡ ದೀರ್ಘಾವಧಿಯ ಒಪ್ಪಂದವೊಂದಕ್ಕೆ ಸಹಿ ಬಿದ್ದಿದೆ. ಇದರ ಅನ್ವಯ ಪ್ರತಿ ವರ್ಷ ಭಾರತ ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ 1 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು LNGಯನ್ನು ಆಮದು ಮಾಡಿಕೊಳ್ಳುತ್ತೆ. ಕಳೆದ ಕೆಲವೇ ದಿನಗಳ ಹಿಂದೆ ಇದೇ ರೀತಿ ಸುಮಾರು 1.5 ಮಿಲಿಯನ್ ಮೆಟ್ರಿಕ್ ಟನ್ LNGಯ ಆಮದಿಗೆ ಸಂಬಂಧಪಟ್ಟ ಹಾಗೆ ಎರಡೂ ದೇಶಗಳ ನಡುವೆ ದೀರ್ಘಕಾಲೀನ ಒಪ್ಪಂದಕ್ಕೆ ಸಹಿ ಬಿದ್ದಿತ್ತು. ಈಗ ಅಂಥದ್ದೇ ಇನ್ನೂ ಒಂದು ಒಪ್ಪಂದ ಕೂಡ ನಡೆದಿದೆ. ಹಾಗೆ ಅಲ್ಲಿಂದ ಭಾರತ ಕಚ್ಚಾ ತೈಲ ಆಮದಿನ ಪ್ರಮಾಣವನ್ನು ಕೂಡ ಹೆಚ್ಚು ಮಾಡಿಕೊಳ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಊರ್ಜಾ ಭಾರತ್ ಹಾಗೂ ಅಬುದಾಬಿ ನ್ಯಾಷನಲ್ ಆಯಿಲ್ ಕಾರ್ಪೊರೇಷನ್ ನಡುವೆ ಒಂದು ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಇನ್ನು ನಾಗರಿಕ ಬಳಕೆಯ ನ್ಯೂಕ್ಲಿಯರ್ ವಿಷಯಕ್ಕೆ ಬರೋದಾದರೆ, ಬಾರಾಕಾಹ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನ ಕಾರ್ಯಾಚರಣೆ ಹಾಗೂ ಅದರ ಸಂಪೂರ್ಣ ನಿರ್ವಹಣೆಯನ್ನು ಭಾರತ ನೋಡಿಕೊಳ್ಳುತ್ತೆ. ಹಾಗೆ ಅದಕ್ಕೆ ಬೇಕಾದ ಅಣು ಇಂಧನ ಸರಬರಾಜು ಕೂಡ ಭಾರತದಿಂದಲೇ ಆಗುತ್ತೆ. ಸದ್ಯಕ್ಕೆ ಭಾರತ ರಷ್ಯಾ, ಕಜಕಿಸ್ತಾನ, ಉಜ್ಬೆಕಿಸ್ತಾನ, ಫ್ರಾನ್ಸ್ ಮುಂತಾದ ದೇಶಗಳಿಂದ ಅಣು ಇಂಧನವನ್ನು ಆಮದು ಮಾಡಿಕೊಳ್ತಾ ಇದೆ. ಅದರಲ್ಲಿ ರಷ್ಯಾದಿಂದ ಭಾರತ ಮಾಡಿಕೊಳ್ತಾ ಇರುವ ಆಮದಿನ ಪ್ರಮಾಣ ತುಂಬ ದೊಡ್ಡದಿದೆ. ಸೊ ರಷ್ಯಾದಿಂದ ಭಾರತಕ್ಕೆ ಬರುವ ನಾಗರಿಕ ಬಳಕೆಯ ಅಣು ಇಂಧನಗಳನ್ನು ಭಾರತ ಸಂಸ್ಕರಿಸಿ UAEಗೆ ಸರಬರಾಜು ಮಾಡುತ್ತೆ. ಜೊತೆಗೆ ಆ ಘಟಕದ ನಿರ್ವಹಣೆಗೆ ಬೇಕಾದ ತರಬೇತಿಯನ್ನು ಕೂಡ ಭಾರತವೇ ಕೊಡುತ್ತೆ. ಇಲ್ಲಿ ರಷ್ಯಾದಿಂದ ತರಿಸಿಕೊಳ್ಳುವ ಕಚ್ಚಾ ತೈಲವನ್ನು ಸಂಸ್ಕರಿಸಿ ಯುರೋಪಿಯನ್ ದೇಶಗಳಿಗೆ ಸರಬರಾಜು ಮಾಡ್ತಾ ಇರೋ ಭಾರತ ಈಗ ಮತ್ತೊಂದು ಇಂಧನ ಮೂಲವಾದ ನಾಗರಿಕ ಬಳಕೆಯ ಪರಮಾಣು ಇಂಧನವನ್ನು ಕೂಡ ರಷ್ಯಾದಿಂದ ಆಮದು ಮಾಡಿಕೊಂಡು UAEಗೆ ಸರಬರಾಜು ಮಾಡೋದಕ್ಕೆ ಹೋಗ್ತಾ ಇದೆ. ಇದರಿಂದ ಅರಬ್ ಎಮಿರೇಟ್ಸ್ ಹಾಗೂ ಭಾರತದ ನಡುವಿನ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗೋದಷ್ಟೇ ಅಲ್ಲ, ದೀರ್ಘಕಾಲೀನ ಕೂಡ ಆಗುತ್ತವೆ. ಇನ್ನೀಗಾಗಲೇ ಎರಡೂ ದೇಶಗಳ ನಡುವೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆ. ಹಾಗೆ ಭಾರತದಲ್ಲಿ ಸುಮಾರು $20 ಬಿಲಿಯನ್ ಅರಬ್ ಎಮಿರೇಟ್ಸ್ ಹೂಡಿಕೆಗಳಿವೆ. ಬ್ರಿಕ್ಸ್, I2, U2 ಸೇರಿದ ಹಾಗೆ ಹಲವಾರು ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ಕೂಟಗಳಲ್ಲಿ ಕೂಡ ಎರಡೂ ದೇಶಗಳು ಇವೆ. ಇನ್ನು ಐಮ್ಯಾಕ್ ಯೋಜನೆ ಇದೆ ನೋಡಿ, ಭಾರತದಿಂದ ಮಿಡಲ್ ಈಸ್ಟ್ ಮೂಲಕ ಯುರೋಪನ್ನು ತಲುಪುವ ವ್ಯಾಪಾರಿ ಮಾರ್ಗದ ಯೋಜನೆ. ಅದರಲ್ಲಿ ಕೂಡ ಅರಬ್ ಎಮಿರೇಟ್ಸ್ನ ಪಾತ್ರ ದೊಡ್ಡದಿದೆ. ಈಗ ಅದಕ್ಕೆ ನಾಗರಿಕ ಪರಮಾಣು ಒಪ್ಪಂದ ಕೂಡ ಸೇರ್ಪಡೆ ಆಗ್ತಾ ಇರೋದು ಎರಡೂ ದೇಶಗಳನ್ನು ಇನ್ನಷ್ಟು ಹತ್ತಿರವಾಗುವ ಹಾಗೆ ಮಾಡ್ತಾ ಇದೆ. ಇದು ಗೆಳೆಯರೆ ಭಾರತ ಅರಬ್ ಎಮಿರೇಟ್ಸ್ ನಡುವಿನ ಅಣು ವಿದ್ಯುತ್ ಸಹಕಾರ ಒಪ್ಪಂದಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.